ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ಹೋರಾಟದ ಸಾಹಸಿಗರ ಬಗ್ಗೆ ಹೇಳಲು ನಮಗೆ ಹೆಮ್ಮೆ ಇದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಮೊದಲ ಹೆಜ್ಜೆ ಇಟ್ಟಂತಹ ತರೀಕೆರೆ ಪಾಳೆಗಾರರ ಬಗ್ಗೆ ಹೇಳಲು ಬಹಳ ಹೆಮ್ಮೆ ಇದೆ. ಹೌದು, ಸರ್ಜಾ ರಂಗಪ್ಪ ನಾಯಕರು ಮತ್ತು ಸರ್ಜಾ ಹನುಮಂತ ನಾಯಕರು. ಕ್ರಿಸ್ತಶಕ 17 ಮತ್ತು 18ನೇ ಶತಮಾನಗಳಲ್ಲಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಂಕಷ್ಟದ ಕಾಲವಾಗಿತ್ತು. ಆಗ ಚಿಕ್ಕಮಗಳೂರು ಜಿಲ್ಲೆಗೂ ಆ ಸಂಕಷ್ಟ ಒದಗಿ ಬಂದಿತ್ತು. 1800ರ ವೇಳೆಗಾಗಲೇ ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರನ್ನು ಎದುರಿಸತಕ್ಕಂತಹ ಶಕ್ತಿಗಳು ಹುಟ್ಟುಕೊಂಡಿತ್ತು. ಅನನ್ಯ ಸಾಹಸದಿಂದ ಹೋರಾಡಿ ಪ್ರಾಣವನ್ನು ಸಹ ಸಮರ್ಪಿಸಿಬಿಟ್ಟಿತ್ತು. ಅಂಥ ಸಾಹಸಿಗರಲ್ಲಿ ತರೀಕೆರೆಯ ಪಾಳೆಗಾರರಾದ ಸರ್ಜಾ ರಂಗಪ್ಪ ನಾಯಕರು ಮತ್ತು ಅವರ ಮಗ ಸರ್ಜಾ ಹನುಮಂತಪ್ಪ ನಾಯಕರು. ಸರ್ಜಾ ರಂಗಪ್ಪ ನಾಯಕರು ತರೀಕೆರೆ ಪಾಳೆಪಟ್ಟಿನ 6ನೆಯ ಪಾಳೆಗಾರರು. ಕ್ರಿಸ್ತಶಕ 1774ರಲ್ಲಿ ಜನಿಸಿದ ಇವರು ಅಪ್ರತಿಮ ವೀರರು ಹೌದು. ಇವರು ಮೈಸೂರು 3 ಮತ್ತು 4ನೇ ಯುದ್ಧಗಳಲ್ಲಿ ಭಾಗವಹಿಸ್ತಾರೆ. 1799ರ ಸಮಯಕ್ಕೆ 25 ವರ್ಷಗಳ ಬಿಸಿ ರಕ್ತದ ಯುವಕ 4ನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟದಲ್ಲಿ ಅಪ್ರತಿಮ ಪಾತ್ರವನ್ನು ವಹಿಸ್ತಾರೆ. ಆದರೆ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿಬಿಡ್ತಾನೆ. ಇಡೀ ಮೈಸೂರು ಪ್ರದೇಶದಲ್ಲಿ ಟಿಪ್ಪುವಿನ ಪತನ ನಂತರ ಬ್ರಿಟಿಷರ ಪರಮಾಧಿಕಾರ ಸ್ಥಾಪನೆಯಾಗಿಬಿಡುತ್ತೆ. ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷರ ದಂಡು ನೆಲೆ ನಿಂತುಕೊಳ್ಳುತ್ತೆ. ಇದೇ ಅನೇಕ ಪಾಳೆಗಾರರಿಗೆ ಸರಿ ಅನ್ನಿಸಲಿಲ್ಲ. ಅವರು ಒಟ್ಟಾಗಿ ಪ್ರತಿರೋಧ ತೋರಿಸ್ತಾರೆ. ಇದರಿಂದ ತಪ್ತರಾದ ಬ್ರಿಟಿಷರು ಬಿಸಿ ರಕ್ತದ ಯುವಕ ಸರ್ಜಾ ರಂಗಪ್ಪ ನಾಯಕರನ್ನು ಬಂಧಿಸಿ ಶ್ರೀರಂಗಪಟ್ಟಣದಲ್ಲೇ ಬಂಧನಕ್ಕೊಳಪಡಿಸ್ತಾರೆ. ಕ್ಷಮೆ ಕೇಳಲು ಒಪ್ಪದ ರಂಗಪ್ಪ ನಾಯಕರು ಸೆರೆಮನೆಗೆ ಸೇರ್ಕೊಳ್ತಾರೆ. ಅದು ಅಮೂಲ್ಯವಾದ ವಯೋಮಾನ ಅವ್ರದ್ದು. ಬಂಧನ 1-2 ವರ್ಷದಲ್ಲ, ಬರೋಬ್ಬರಿ 25 ವರ್ಷಗಳು. ಶ್ರೀರಂಗಪಟ್ಟಣದಲ್ಲಿ ಬಂಧಿತರಾದಂತಹ ಕೈದಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಸೆರೆಮನೆ ಹೇಗಿರುತ್ತೆ ಅಂತೇಳಿ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಜಾ ರಂಗಪ್ಪ ನಾಯಕರು ಸೆರೆವಾಸವನ್ನು ಅನುಭವಿಸ್ತಾರೆ. ಕ್ರಿಸ್ತಶಕ 1825ರಲ್ಲಿ ಸರಿಸುಮಾರು ಈ ಘೋರ ಬಂಧನದಿಂದ ಹೇಗೋ ಉಪಾಯ ಮಾಡಿ ರಂಗಪ್ಪ ನಾಯಕರು ತರೀಕೆರೆಗೆ ಬಂದುಬಿಡ್ತಾರೆ. ಈ ವೇಳೆಗೆ ಶಿವಮೊಗ್ಗ ಪ್ರದೇಶದಲ್ಲಿ ಬೂದಿ ಬಸಪ್ಪನವರು ತಂಡ ಕಟ್ಟಿರ್ತಾರೆ. ಆ ಬಂಡಾಯದ ಬಿರುಗಾಳಿ ಬಲವಾಗಿ ಇರುತ್ತೆ. ರಂಗಪ್ಪ ನಾಯಕರ ಮಗ ಹನುಮಂತಪ್ಪ ನಾಯಕರು ಈ ಬಂಡಾಯದ ಹೋರಾಟಕ್ಕೆ ಬೆಂಬಲವಾಗಿರ್ತಾರೆ. ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಂದಿರತಕ್ಕಂಥ ರಂಗಪ್ಪ ನಾಯಕರು ತರೀಕೆರೆ ಪ್ರದೇಶದಲ್ಲಿ ಬಂಡಾಯದ ಮುಖಂಡತ್ವವನ್ನು ವಹಿಸಿಕೊಳ್ತಾರೆ. ಆಗ ಆ ಬಂಡಾಯಕ್ಕೆ ಹೊಸ ಚೈತನ್ಯ ಬರುತ್ತೆ. ಬ್ರಿಟಿಷ್ ಅಧೀನಕ್ಕೆ ಸೇರಿ ಹೋಗಿದ್ದಂಥ ಅದೆಷ್ಟೋ ಕೋಟೆ ಕೊತ್ತಲುಗಳನ್ನು ಮತ್ತು ಮುಖ್ಯವಾದ ಪ್ರದೇಶಗಳನ್ನು ತರೀಕೆರೆ ಪಾಳೆಗಾರರ ಕೈವಶವಾಗುತ್ತೆ. ಅಷ್ಟೇ ಅಲ್ಲ, ಬ್ರಿಟಿಷ್ ಸೈನ್ಯದ ಪ್ರಮುಖರು ಸರ್ಜಾ ರಂಗಪ್ಪ ನಾಯಕರ ಪಕ್ಷ ಸೇರಿಕೊಳ್ತಾರೆ. ಈ ರಂಗಪ್ಪ ನಾಯಕರ ಆಟೋಟಗಳನ್ನು ನೋಡಿದ ಬ್ರಿಟಿಷರು ತತ್ತರಿಸಿ ಹೋಗಿರ್ತಾರೆ. ಆದರೆ 1831-32ರಲ್ಲಿ ಗೋಣಕಲ್ಲು ಎಂಬ ಸಮೀಪ ನಡೆದ ಯುದ್ಧದಲ್ಲಿ ರಂಗಪ್ಪ ನಾಯಕರು ಬ್ರಿಟಿಷರಿಗೆ ಬಲಿಯಾಗಿರ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾದ ಮೊದಲ ಸ್ವತಂತ್ರ ಹೋರಾಟದ ಹುತಾತ್ಮ ಯಾರಪ್ಪ ಅಂದರೆ ಅದು ತರೀಕೆರೆ ಪಾಳೆಗಾರರ ವಂಶಸ್ಥರಾದ ಸರ್ಜಾ ರಂಗಪ್ಪ ನಾಯಕ.